ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಸೆಕೆಂಡ್ ಟೆಸ್ಟ್ ಡೇ 2 ಮುಕ್ತಾಯ ಆಗಿದೆ ಗುರು. ಸೊ ಡೇ 2 ಅಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ ಡೈರೆಕ್ಟ್ ಆಗಿ ಈ ಕಡೆ ನಮ್ಮ ಭಾರತ ತಂಡ 318 ರನ್ 2 ವಿಕೆಟ್ ಕಳ್ಕೊಂಡಿತ್ತು ನಿನ್ನೆ. ಇವತ್ತು ಸ್ಟಾರ್ಟ್ ಮಾಡ್ತಾರೆ, ಬಟ್ ಪ್ರಾರಂಭದಲ್ಲಿ ಸ್ವಲ್ಪ ಏನೋ ಆ ಕಡೆ ಈ ಕಡೆ ಅಡೆತಡೆನೆ ಆಗ್ಬಿಡುತ್ತೆ ಗುರು. ಯಾಕಂತಂದ್ರೆ ನಮ್ಮ ಜೈಸ್ವಾಲ್ ಅಣ್ಣ ರನ್ ಔಟ್ ಆಗ್ಬಿಡ್ತಾರೆ ಗುರು. ಏನ್ ಹೇಳಲ್ಲಪ್ಪ, ನಾವು ನಿನ್ನೆ ಲೈವ್ ಅಲ್ಲಿ ನೋಡಿದ್ರೆ 200 300 ಏನೇನೋ ಅಂತ ಇದ್ವಿ, ನೋಡಿದ್ರೆ ಅಣ್ಣ ರನ್ಔಟ್ ಆಗ್ಬಿಡ್ಬೇಕಾ, ಅದು 325 ರನ್ ಆಗಿರುತ್ತೆ. 3ನೇ ವಿಕೆಟ್ ಪತನ. ಏನಂದ್ರೆ ಈ ಕಡೆ ನಮ್ಮ ಜೈಸ್ವಾಲ್ ಅಣ್ಣ ಹೊಡಿತಾರೆ ಗುರು. ಅಂಡ್ ಅವ್ರು ಏನಪ್ಪಾ ಅಂದ್ರೆ ಕಾಲ್ ಅಂದ್ರೆ ಕರೀತಾರೆ, ಬಾಗೂರು ರನ್ ನೋಡು ಅಂತ. ಈ ಕಡೆ ನಮ್ಮ ಗಿಲ್ ಅಣ್ಣ ಫಸ್ಟ್ ಗೆ ರಿಯಾಕ್ಟ್ ಮಾಡ್ತಾರೆ, ಬಟ್ ಆಮೇಲೆ ಬೌಲರ್ ಕಡೆ ಅಂದ್ರೆ ಆ ಫೀಲ್ಡರ್ ಕಡೆ ನೋಡ್ಬಿಟ್ಟು ಬೇಡ 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 ಅಂತಾರೆ. ಇನ್ನು ಅಣ್ಣ ನೋಡಿದ್ರೆ ಫುಲ್ ಮಿಡಲ್ ಪಿಚ್ಗೆಲ್ಲ ಬಂದಿದ್ರಪ್ಪ, ಫುಲ್ ಅರ್ಧ ಪಿಚ್ಗೆ ಬಂದಿದ್ದಾರೆ. ಇನ್ನೇನು ವಾಪಸ್ ಹೋಗೋಷ್ಟ್ರಲ್ಲಿ ಈ ಕಡೆ ಕೀಪರು ಅಣ್ಣ ರನ್ಔಟ್ ಮಾಡ್ಬಿಟ್ರು. ಅದು ಕೀಪರು ಗ್ಯಾಂಬಲ್ ಮಾಡದ ಅಣ್ಣ ಸ್ವಲ್ಪ ಮೆಸ್ ಆಗಿತ್ತಲ್ಲಿ, ಕರೆಕ್ಟ್ ಆಗಿ ಹಿಡ್ದಿರ್ಲಿಲ್ಲ. ಬಟ್ ಆದ್ರೂ ಕೊನೆಯಲ್ಲಿ ಹಂಗೋ ಹಿಂಗೋ ರನ್ಔಟ್ ಆಯ್ತು. ಏನಂದ್ರೆ ನಮ್ಮ ಜೈಸ್ವಾಲ್ ಅಣ್ಣ ಅಂತೂ ತಲೆಗಿಂಗೆ ಏನಪ್ಪಾ ಇದು ನಂದು ಕರೆ ಇತ್ತು ನೀನು ಬರ್ಲೇ ಇಲ್ವಲ್ಲ ಅನ್ನೋ ತರ ಇತ್ತು. ಸೊ ಅಲ್ಲಿ ಸ್ವಲ್ಪ ಹೆವಿ ಡಿಸಪಾಯಿಂಟ್ಮೆಂಟ್ ಅಂತ ಫಿಕ್ಸ್ ಆಗಿರ್ತಾರೆ ಗುರು. ಅವ್ರಿಗಿಂತ ನಾವೇ ಸ್ವಲ್ಪ ಜಾಸ್ತಿ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ವಿ. ಆಮೇಲೆ ಈ ಕಡೆ ನಮ್ಮ ಧ್ರುವ್ ಜುರೇಲ್ ಬರ್ತಾರೆ ಅನ್ಕೊಂಡೆ, ಬಟ್ ನಮ್ಮ NKR ಬರ್ತಾರೆ ಗುರು. 3ನೇ ವಿಕೆಟ್ ಪತನ ಆದ್ಮೇಲೆ ಈ ಕಡೆ ಶುಭ್ಮನ್ ಗಿಲ್ ಮತ್ತೆ NKR ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ. ಚಂದ ಪಾರ್ಟ್ನರ್ಶಿಪ್ ಬರುತ್ತೆ, 91 ರನ್ ಏನೋ ಪಾರ್ಟ್ನರ್ಶಿಪ್ ಬರುತ್ತೆ. ಈ ಕಡೆ ನಮ್ ಗಿಲ್ ಅಣ್ಣಂದು ಹಾಫ್ ಸೆಂಚುರಿ ಕೂಡ ಆಗ್ಬಿಡುತ್ತೆ. ನಮ್ಮ NKR ಅಣ್ಣಂಗಂತೂ ಇವತ್ತು ಸ್ವಲ್ಪ ವರದಾನ ಸಿಕ್ಬಿಡ್ತು ಗುರು. 20 ರನ್ ಹೊಡೆದಿದ್ದಾಗ ಈ ಕಡೆ ನೀಟಾಗಿ ಒಂದು ಹೊಡಿತಾರೆ ಸ್ಪಿನ್ನರ್ಗೆ, ವ್ಯಾರಿಕೇನೆ ಅನ್ಸುತ್ತೆ, ಬಟ್ ಕ್ಯಾಚ್ ಬಿಡ್ತಾರೆ ಗುರು. ಅದು ಮಿಡ್ ಆಫ್ ಅಲ್ಲಿ ಈಸಿ ಕ್ಯಾಚ್ ಇತ್ತು, ಆಂಡರ್ಸನ್ ಫಿಲಿಪ್ಸ್ ಅಂತ. ಸೊ ಅಣ್ಣ ಕ್ಯಾಚ್ ಬಿಡ್ತಾರೆ ಅಲ್ಲಿ. ಎಷ್ಟಪ್ಪ ಒಂದು 20 ರನ್ ಏನೋ ಹೊಡೆದಿದ್ರು. ಆಮೇಲೆ ಈ ಕಡೆ 416 ರನ್ ಏನೋ ಆಗಿರುತ್ತೆ. ಆ ಟೈಮಲ್ಲಿ ಔಟ್ ಆಗ್ತಾರೆ NKR. ಅದು ಫುಲ್ 6 ಹೊಡಿಯೋಣ ಅಂತ ಹೋಗ್ತಾರೆ ಗುರು. ಅದು ಲಾಂಗ್ ಆನ್ ಅಲ್ಲಿ ಈಸಿ ಕ್ಯಾಚ್ ಹೋಗುತ್ತೆ, ಅಲ್ಲಿ 4ನೇ ವಿಕೆಟ್ ಹೋಗುತ್ತೆ. ಒಟ್ನಲ್ಲಿ ಫಸ್ಟ್ ಸೆಷನ್ ಚೆನ್ನಾಗೇ ಬಂತು, ಅಂತದ್ದೇನ್ ಪ್ರಾಬ್ಲಮ್ ಆಗಿಲ್ಲ. ಬಟ್ 2 ವಿಕೆಟ್ ಕಳ್ಕೊಂಡ್ವಿ. ಇನ್ನು ಸೆಕೆಂಡ್ ಸೆಷನ್ ಅಲ್ಲಿ ನೋಡೋದಾದ್ರೆ ಗುರು, ನಮ್ಮ ಗಿಲ್ ಅಣ್ಣ ಸೆಂಚುರಿ ಗುರು. ಸೆಂಚುರಿ ಅಂದ್ರೆ ಸೆಂಚುರಿ, ಸೂಪರ್ ಸೆಂಚುರಿ ಅಂತ ಹೇಳ್ಬೋದು. ಗಿಲ್ ಅಂತೂ ಫೈನೆಸ್ಟ್ ಫಾರ್ಮ್ ಅಲ್ಲಿ ಇದ್ದಾನೆ. ಅಣ್ಣ ಅಂತೂ ಮುಟ್ಟಿದೆಲ್ಲ ಚಿನ್ನ ಅನ್ನೋ ತರ. ಸ್ಪೆಷಲಿ ಟೆಸ್ಟ್ ಅಲ್ಲಿ ಅಂತೂ ಸಖತ್ತಾಗಿ ಬರ್ತಾ ಇದೆ ಸ್ಕೋರ್ ಅಂತೂ. ಇವಾಗ 10ನೇ ಸೆಂಚುರೀಸ್ ಹೊಡೆದ್ರು ಗುರು. 10th ಸೆಂಚುರಿ ಆಯ್ತು. ಆಮೇಲೆ ಆಸ್ ಎ ಕ್ಯಾಪ್ಟನ್ ನೋಡೋದಾದ್ರೆ 5ನೇ ಸೆಂಚುರಿ ಬಂತು. ರೆಕಾರ್ಡ್ಸ್ ಗಳ ಸುರಿಮಳೆನೆ ಅಂತ ಹೇಳ್ಬೋದು. 5ನೇ ಸೆಂಚುರಿ ಆಸ್ ಎ ಕ್ಯಾಪ್ಟನ್. ಯಾವ ತರ ಅಂದ್ರೆ ಒಂದು ರೆಕಾರ್ಡ್ ಹೆಂಗಿದೆ ಅಂದ್ರೆ, ಈ ಕಡೆ ನಮ್ಮ ಕೊಹ್ಲಿ ಕಾಕ ಏನಪ್ಪಾ ಅಂತಂದ್ರೆ ಕ್ಯಾಲೆಂಡರ್ ಇಯರ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ 5 ಸೆಂಚುರಿ ಹೊಡೆದಿದ್ರು ಗುರು. ಅದು 2017-18ರಲ್ಲಿ. ಈ ಕಡೆ ನಮ್ಮ ಶುಭ್ಮನ್ ಗಿಲ್ ಇವಾಗ 5 ಸೆಂಚುರಿ ಹೊಡೆದಿದ್ದಾರೆ. ಸೊ ಈಕ್ವಲ್ ಮಾಡಿದ್ದಾರೆ ಅಂತ. ಆಮೇಲೆ ನೋಡೋದಾದ್ರೆ 26ನೇ ಏಜ್ಗೆ ಎಟ್ ದ ಏಜ್ ಆಫ್ 26 ಅಣ್ಣಂದ್ ಆಲ್ರೆಡಿ ಇವಾಗ 19 ಸೆಂಚುರೀಸ್ ಇದಾವೆ. ಹಂಗೆ ಬರ್ತಾ ಇರ್ಲಿ ಅಂತ ಆಶಿಸೋಣ. ಇನ್ನು ಆಸ್ ಎ ಕ್ಯಾಪ್ಟನ್ ಆಗಿ ಅಣ್ಣ ಅಂತೂ 12 ಇನ್ನಿಂಗ್ಸ್ ಅಲ್ಲಿ ಟೋಟಲ್ ಆಗಿ 7 ಮ್ಯಾಚ್ ಆಡಿದ್ರೆ ಅದ್ರಲ್ಲಿ 12 ಇನ್ನಿಂಗ್ಸ್ ಅಲ್ಲೇ 933 ರನ್ ಇದಾವೆ ಗುರು. ಅಂದ್ರೆ ಹತ್ತತ್ರ ಒಂದು 84.81 ಅಂದ್ರೆ ಹತ್ತತ್ರ 85 ಇಟ್ಕೊಳ್ಳಿ. 85 ಎವರೇಜ್ ಅಲ್ಲಿ ಬ್ಯಾಟಿಂಗ್ ನಡೀತಾ ಇದೆ. ಆ ತರ ಸೂಪರ್ ಆಗಿ ಆಡ್ತಾ ಇದಾರೆ. ಇನ್ನು WTC ನೋಡ್ತಾ ಇದ್ರೆ, ಈ WTC ಇದೆಯಲ್ಲ ಅದ್ರದ್ದು ನೋಡ್ತಾ ಇದ್ರೆ ಅಲ್ಲಿ 10 ಸೆಂಚುರೀಸ್ ಬಂದಿದೆ ಇವಾಗ ಅಣ್ಣಂದು. ಟೋಟಲ್ ಆಗಿ ನೋಡೋದಾದ್ರೆ ರೋಹಿತ್ ಅಣ್ಣವ್ರದೇ ಒಂದು 9 ಏನೋ ಇತ್ತು ಗುರು. ಸೊ ಅವ್ರನ್ನ ಹಿಂದಾಕ್ಬಿಟ್ಟು ಇವಾಗ 10 ಬೇರೆ ಬಂದಿದೆ ನಮ್ಮ ಶುಭ್ಮನ್ ಗಿಲ್ ಕಡೆಯಿಂದ. ಗಿಲ್ ಅಂತೂ ಅದೇ ಹೇಳ್ದಲ್ಲ, ಫೈನೆಸ್ಟ್ ಫಾರ್ಮ್ ಅಲ್ಲಿ ಇದೆ ಅಣ್ಣ ಅಂತೂ. ಇನ್ನು ನಾಟ್ ಔಟ್ ಬೇರೆ ಗುರು, ಔಟೇ ಆಗಿಲ್ಲ ಇನ್ನು. ಸೊ ನಾಟ್ ಔಟ್ ಬೇರೆ, ನಾಟ್ ಔಟ್ ಆಗ್ಬಿಟ್ಟೆ ಡಿಕ್ಲೇರ್ ಕೊಟ್ರು. ಏನಕ್ಕೆ ಡಿಕ್ಲೇರ್ ಕೊಟ್ರು ಅಂದ್ರೆ, ಈ ಕಡೆ ನಮ್ಮ ಧ್ರುವ್ ಜುರೇಲ್ ಅಣ್ಣ 515 ರನ್ ಆಗಿ 18 ರನ್ ಆಗಿರುತ್ತೆ. 518 ರನ್ ಆ ಟೈಮಲ್ಲಿ ನಮ್ಮ ಧ್ರುವ್ ಜುರೇಲ್ ಔಟ್ ಆಗ್ತಾರೆ ಗುರು. ಅದು ಅಣ್ಣ 50 ಹೊಡಿಬೋದಾಗಿತ್ತು, 44 ಆಗಿರುತ್ತೆ. 6 ಹೊಡೆದ್ಬಿಟ್ಟೆ 50 ಮಾಡ್ಕೊಳ್ಳೋಣ ಅಂತ ಇರ್ತಾರೇನೋ, ಬಟ್ ಅಲ್ಲಿ ಚೇಸ್ ಬಂದ್ಬಿಟ್ಟು ಬೋಲ್ಡ್ ಮಾಡ್ತಾರೆ. ಸೊ ಅಲ್ಲಿ ಡಿಕ್ಲೇರೇ ಕೊಟ್ಬಿಡ್ತಾರೆ. 518 ರನ್ 5 ವಿಕೆಟ್ ಕಳ್ಕೊಂಡು ಭಾರತ ಡಿಕ್ಲೇರ್ ಕೊಡ್ತಾರೆ. ಇನ್ನು ಈ ಕಡೆ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಬರ್ತಾರೆ. ಏನಾದ್ರೂ ಒಂದ್ ಸಾಧನೆ ಮಾಡೋಣ ಅಂದ್ರೆ ಏನಾದ್ರೂ ಒಂದ್ ಮಾಡ್ಲೇಬೇಕು ಬ್ಯಾಟಿಂಗ್ ಅಲ್ಲಿ ಅಂತಾನೆ ಬಂದಂಗಿತ್ತು. ಯಾಕಂದ್ರೆ ಇಂಟೆಂಟ್ ಅಂತೂ ತೋರಿಸ್ತಾ ಇದ್ರು ಗುರು, ಚೆನ್ನಾಗಿ ಬ್ಯಾಟಿಂಗ್ ಮಾಡೋ ಇಂಟೆಂಟ್ ತೋರಿಸ್ತಾ ಇದ್ರು. ಬಟ್ ಏನಾಯ್ತು ಅಂದ್ರೆ 21 ರನ್ ಆಗಿರುತ್ತೆ. ಆ ಟೈಮಲ್ಲಿ 1ನೇ ವಿಕೆಟ್ ಹೋಗುತ್ತೆ. ಅದು ಕ್ಯಾಂಪ್ ಬೆಲ್ದು ವಿಕೆಟ್ ಹೋಗುತ್ತೆ ಗುರು. ಅದಂತೂ ನಮ್ಗೆ ಲಕ್ಕಿಯೆಸ್ಟ್ ವಿಕೆಟ್. ಪಾಪ ಅಣ್ಣಂಗಂತೂ ಕ್ಯಾಂಪ್ ಬೆಲ್ಗಂತೂ ಅನ್ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಜಡ್ಡು ಓವರ್ ಅಲ್ಲಿ ಅಣ್ಣ ಸ್ಲಾಗ್ ಸ್ವೀಪ್ ಹೊಡಿತಾನೆ. ಬಟ್ ಈ ಕಡೆ ನಮ್ಮ ಸಾಯಿ ಸುದರ್ಶನ್ ಗುರು ಲಬಕ್ ಅಂತ ಕ್ಯಾಚ್ ಹಿಡಿಯಲ್ಲ, ಅಂದ್ರೆ ಈಸಿ ಕ್ಯಾಚ್ ಬಂದಿರಲಿಲ್ಲ ಗುರು. ಅದು ಬರ್ರಂತ ಫಾಸ್ಟ್ ಆಗಿ ಬಂತು. ಇಲ್ಲಿ ಅಣ್ಣ ಶಾರ್ಟ್ ಲೆಗ್ ಅಲ್ಲಿ ಅಣ್ಣ ಒಂದು ಸ್ವಲ್ಪ ಅಂದ್ರೆ ಹಿಂಗೆ ಬಗ್ತಾರೆ, ಬಟ್ ಅದು ಹೆಲ್ಮೆಟ್ ಕಿಲ್ಲೆ ಇಲ್ಲಿ ತಾಗತ್ತೆ, ಹಂಗೆ ಲಬಕ್ ಅಂತ ಹಿಡ್ಕೊಂಡ್ ಬಿಡ್ತಾರೆ. ಬಟ್ ಆದ್ರೂ ಅದಂತೂ ಅವ್ರಿಗೆ ನೋವಾಯ್ತು ಗುರು ಹಿಡ್ದಾಗ. ಅಂದ್ರೆ ಆ ಫಿಂಗರ್ಗೇನೋ ತಾಗಿದೆ ಅನ್ಸುತ್ತೆ. ಬಟ್ ಅದಂತೂ ಅನ್ಲಕ್ಕಿ ಅಂತ ಹೇಳ್ಬೋದು ಕ್ಯಾಂಪ್ ಬೆಲ್ಗೆ. ನಮಗೆ ಲಕ್ಕಿ ವಿಕೆಟ್ ಅಂತ. 21 ರನ್ಗೆ 1ನೇ ವಿಕೆಟ್ ಹೋಗುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಚಂದ್ರಪಾಲು ಮತ್ತೆ ಈ ಕಡೆ ಅಥನೇಜೆ ಇಬ್ಬರು ಕಡೆನೂ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಇಬ್ರು ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ನಡೀತಾ ಇರುತ್ತೆ ಇಬ್ರು ಕಡೆನೂ. ಈ ಕಡೆ ಚಂದ್ರಪಾಲು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾನೆ ಅಣ್ಣ, ಅಂದ್ರೆ ಇಂಟೆಂಟ್ ತೋರಿಸ್ತಾ ಇರ್ತಾರೆ.
87 ರನ್ ಆಗಿರುತ್ತೆ ಗುರು. ಅಂದ್ರೆ 66 ರನ್ ಪಾರ್ಟ್ನರ್ಶಿಪ್ ಹೊಂದಿರುತ್ತೆ. ಆ ಟೈಮಲ್ಲಿ ಮತ್ತೆ ನಮ್ ಜಡೇಜಾನೇ ಬರ್ಬೇಕಾಯ್ತು ವಿಕೆಟ್ ತೆಗಿಬೇಕು ಅಂತ ಹೇಳಿ. ಈ ಕಡೆ ಅಟ್ಯಾಕ್ ನರೇನ್ ಚಂದ್ರಪಾಲ್ ಅಣ್ಣ ಪಾಪ ಎಡ್ಜ್ ಮಾಡ್ಬಿಡ್ತಾರೆ, ಅಲ್ಲಿ ಸ್ಲಿಪ್ ಅಲ್ಲಿ ಕ್ಯಾಚ್ ಹೋಗುತ್ತೆ. ನಮ್ ರಾಹುಲ್ ಅಣ್ಣ ಸ್ವಲ್ಪ ಜಗ್ಲಿಂಗ್ ಎಲ್ಲ ಮಾಡ್ತಾರೆ, ಅಂದ್ರೆ ಹಿಂಗೆಲ್ಲ ಆಯ್ತು, ಬಟ್ ನೀಟಾಗಿ ಹಿಡ್ಬಿಟ್ರು ಕೊನೆಯಲ್ಲಿ. ಸೊ ಅಲ್ಲಿ ವಿಕೆಟ್ ಹೋಗುತ್ತೆ, 87 ರನ್ಗೆ 2ನೇ ವಿಕೆಟ್ ಹೋಗುತ್ತೆ. ಇನ್ನು 87 ರನ್ 2 ವಿಕೆಟ್ ಕಳ್ಕೊಂಡಿದ್ದಾದ್ಮೇಲೆ ಸೀದಾ 106 ರನ್ ಏನೋ ಆಗಿರುತ್ತೆ ಗುರು. ಆ ಟೈಮಲ್ಲಂತೂ ಸಡನ್ ಆಗಿ 106, 107 ಒಂದೇ ರನ್ಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಂಗಾಯ್ತು. ಸೊ 2 ವಿಕೆಟ್ ಅಲ್ಲಿ ಬರುತ್ತೆ. ಈ ಕಡೆ ಕುಲ್ದೀಪ್ ಅಣ್ಣ ನಮ್ಮ ಹತ್ತನೇಜಾಡನ್ನ ಔಟ್ ಮಾಡ್ಬಿಡ್ತಾರೆ. ಹತ್ತನೇಜಾಣ ಫುಲ್ ಓವರ್ ಅಗ್ರೆಸಿವ್ ಆಗಿ ತೋರ್ಸಕ್ ಹೋಗ್ಬಿಟ್ಟು ಹೊಡೆಯಕ್ ಹೋಗ್ತಾರೆ. ನಮ್ಮ ಜಡೇಜ್ ಅವರಿಗೆ ಮಿಡ್ ವಿಕೆಟ್ ಅಲ್ಲಿ ಈಸಿ ಕ್ಯಾಚ್ ಲಬಕ್ ಅಂತ ಇಟ್ಕೊಂಡ್ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಚೇಸ್ ಅಣ್ಣನಂತೂ ಅಣ್ಣ ಬಂದ ಕೂಡಲೇ ಮಕ್ಕವ್ ಅಂತಾರೆ, ಹೆಂಗಂದ್ರೆ ಏನಪ್ಪಾ ಇದು ಔಟ್ ಆಗೋ ತರನೇ ಅನಿಸ್ತಾ ಇದ್ರು. ಆ ತರ ಅಂದ್ರೆ ಮಕ್ಕಂದ್ರೆ ಹಂಗಲ್ಲ, ಅಂದ್ರೆ ಹಿಂಗ್ ಆಟಿಟ್ಯೂಡೇ ಕಾಣ್ಲಿಲ್ಲ ಗುರು, ಹೊಡೆಯೋಣ ಅಂತ ಆ ತರ ಕಾಣ್ಲಿಲ್ಲ. ಸೊ ಜಡೇಜಾ ಅವರಂತೂ ಸೀದಾ ಸ್ಟ್ರೇಟ್ ಆಗಿ ಹಿಡಿದ್ಬಿಡ್ತಾರೆ ಕ್ಯಾಚ್. ಜಡೇಜಾ ಅವ್ರಿಗೇನೆ ಕ್ಯಾಚ್ ಕೊಟ್ಬಿಡ್ತಾನೆ ಅಣ್ಣ. ಸೊ ವೆಸ್ಟ್ ಇಂಡೀಸ್ ಅವರು ಹೋಪ್ ಮೇಲೆ ಡಿಪೆಂಡ್ ಇದ್ದಾರೆ. ನಮ್ಗೆ ಹೋಪ್ ವಿಕೆಟ್ ಬಿದ್ರೆ ಮುಗ್ದೇ ಹೋಯ್ತು ಕತೆ ಅನ್ನೋ ತರ. ಯಾಕಂದ್ರೆ ಆಬ್ವಿಯಸ್ಲಿ ಗುರು ವೆಸ್ಟ್ ಇಂಡೀಸ್ ಅವರಂತೂ ಇನ್ನು 378 ರನ್ ಹಿಂದೆ ಇದ್ದಾರೆ. ಸೊ ತುಂಬಾ ಕಷ್ಟ ಇದೆ. ಏನಾದ್ರೂ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಬೇಗ ಆಲ್ ಔಟ್ ಮಾಡಿದ್ರೆ ಫಾಲೋ ಆನ್ ಕೊಟ್ಬಿಟ್ಟು ಆಲ್ಮೋಸ್ಟ್ ಮುಗಿಸೇ ಬಿಡ್ತಾರೆ. ಇನ್ನಿಂಗ್ಸ್ ಇಂದಾನೆ ಗೆಲ್ಬಹುದೇನೋ, ಆ ತರನ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಸದ್ಯದ ಪರಿಸ್ಥಿತಿಗೆ 140 ರನ್ 4 ವಿಕೆಟ್ ಕಳ್ಕೊಂಡು ವೆಸ್ಟ್ ಇಂಡೀಸ್ ಅವರು, ಅಂದ್ರೆ ಲಾಸ್ಟ್ ಒಂದು ಸೆಷನ್ ನೋಡಿದ್ರೆ ಸ್ವಲ್ಪ ಸಮಬಲ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ರನ್ಸು ಹೊಡೆದ್ರು ಅದಕ್ಕೋಸ್ಕರ. ಒಟ್ನಲ್ಲಿ ಭಾರತ ಅಂತೂ ಇನ್ನು ಆರಾಮಾಗಿ ಸುಭದ್ರ ಸ್ಥಿತಿಯಲ್ಲಿ ಇದೀವಿ, ಏನೂ ತೊಂದರೆ ಇಲ್ಲ ಅನ್ನೋ ತರ. ನಮ್ಮ ಗಿಲ್ಲಣ್ಣ ಅಂತೂ ಕ್ರೇಜಿ ಸೆಂಚುರಿ ಬಂದ್ಬಿಡ್ತು. ಸೊ ಈ ಡೇ 2 ನೋಡ್ಬಿಟ್ಟು ನಿಮ್ಗೇನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಭಾರತ ತಂಡ ಎಷ್ಟು ರನ್ಸ್ ಒಳಗಡೆನೆ ವೆಸ್ಟ್ ಇಂಡೀಸ್ ನ ಆಲ್ ಔಟ್ ಮಾಡ್ಬೋದು ಅಂತ ಗೆಸ್ಸು ಕೂಡ ಮಾಡ್ಬೋದು ನೀವು. ಸೊ ಇದಾಗಿತ್ತು ಗುರು ಡೇ 2 ರಿವ್ಯೂ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.